ಇದರಲ್ಲಿ ಉದ್ಯಮಾಧಾರನ ಯಾವ ರೀತಿ ಎಡಿಟ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ. ಸೊ ಉದ್ಯಮಾಧಾರ ಎಡಿಟ್ ಮಾಡೋಕ್ಕೆ ಮೊಬೈಲ್ ಇದ್ದರೆ ಸಾಕು. ಮೊಬೈಲಲ್ಲಿ ಗೂಗಲ್ ಕ್ರೋಮ್ ಬರುತ್ತಲ್ಲ ನಿಮ್ಮದರಲ್ಲಿ, ಆ ಗೂಗಲ್ ಕ್ರೋಮ್ನ ಓಪನ್ ಮಾಡಿ. ಗೂಗಲ್ ಕ್ರೋಮ್ ಓಪನ್ ಮಾಡಿದ್ಮೇಲೆ ಸರ್ಚ್ ಬಾರಲ್ಲಿ ಉದ್ಯಮ್ ಲಾಗಿನ್ ಅಂತ ಸರ್ಚ್ ಮಾಡಿ. ಅಲ್ಲಿ ಫಸ್ಟ್ನೇ ವೆಬ್ಸೈಟೇ ಕಾಣಿಸುತ್ತೆ ನಿಮಗೆ. ಇಲ್ಲಿ ಕಾಣಿಸುತ್ತೆ ಅಲ್ವಾ, ಈ ವೆಬ್ಸೈಟ್ ಕಾಣಿಸುತ್ತೆ. ಅಕಸ್ಮಾತ್ ನಿಮಗೆ ಯಾವುದು ಅಂತ ಗೊತ್ತಾಗಲಿಲ್ಲ ಅಂದರೆ ನಮ್ಮನ್ನು ಲಿಂಕ್ ಕೇಳಿ, ನಿಮ್ಮ ಟೀಮ್ ಲೀಡರ್ ಇರ್ತಾರೆ, ಅವರೆಲ್ಲ ಲಿಂಕ್ ಕೇಳಿ ಲಿಂಕ್ ಕಳಿಸ್ಕೊಡ್ತಾರೆ ನಿಮಗೆ. ಸೊ ಈ ರೀತಿಯಾಗಿ ಎಡಿಟ್ ಮಾಡೋಕ್ಕೆ, ಇದು ಕೇವಲ ಎಡಿಟ್ ಮಾಡೋಕ್ಕೆ ಮಾತ್ರ, ಹೊಸ ಉದ್ಯಮದ ಕ್ರಿಯೇಟ್ ಮಾಡೋಕ್ಕಲ್ಲ. ಹೊಸ ಉದ್ಯಮದ ಕ್ರಿಯೇಟ್ ಮಾಡೋಕ್ಕೆ ಬೇರೆ ವಿಡಿಯೋ ಇದೆ. ಇದರಲ್ಲಿ ಎಡಿಟ್ ಮಾಡೋಕ್ಕೆ ಇಂಡಸ್ಟ್ರಿ ಓನರ್ದು ಉದ್ಯಮಾಧಾರ ನಂಬರ್ನ ಎಂಟರ್ ಮಾಡಿ, ಜೊತೆಗೆ ಅವ್ರದ್ದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಅದಾದಮೇಲೆ ಇಲ್ಲಿ ಚೂಸ್ ಮಾಡೋಕ್ಕೆ ಆಪ್ಷನ್ ಇದೆ ಅಲ್ವಾ, OTP ಚೂಸ್ ಮಾಡೋಕ್ಕೆ ಮೊಬೈಲ್ ನಂಬರಿಗೆ OTPನ ಚೂಸ್ ಮಾಡಿ. ಆವಾಗ ಅವ್ರ ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತಾರಲ್ಲ, ಆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಸೊ ಇಲ್ಲಿ ನೋಡ್ತೀವಿ ನಾವು OTP ಬಂದಿದೆ ಅಲ್ವಾ, ಆ ಥರ OTP ಆ ಓನರ್ ಮೊಬೈಲ್ ನಂಬರ್ಗೆ ಬರುತ್ತೆ. ಆ OTPನ ಎಂಟರ್ ಮಾಡಿಬಿಟ್ಟು ಕೆಳಗಡೆ ವ್ಯಾಲಿಡೇಟ್ OTP ಆ್ಯಂಡ್ ಲಾಗಿನ್ ಅಂತ ಆಪ್ಷನ್ ಕಾಣಿಸ್ತಿದೆ ಅಲ್ವಾ ಬ್ಲೂ ಕಲರ್ದು, ಅದನ್ನು ಕ್ಲಿಕ್ ಕೊಟ್ಟರೆ ಸ್ವಲ್ಪ ಲೋಡ್ ಆಗುತ್ತೆ. ನನ್ನ ಮೊಬೈಲಲ್ಲಿ ಈ ಸ್ಕ್ರೀನ್ ಫುಲ್ ದೊಡ್ಡದಾಗಿ ಕಾಣ್ತಿದೆ, ಇಷ್ಟು ದೊಡ್ಡದಾಗಿ ಕಾಣ್ತಿದೆ ಅಲ್ವಾ. ನಿಮ್ಮ ಮೊಬೈಲ್ಗಳಲ್ಲಿ ಬರೀ ಚಿಕ್ಕದಾಗಿ ಕಾಣಿಸ್ತಿರ್ಬೋದು, ಬರೀ ಒಂದು ಪಾರ್ಟ್ ಕಾಣಿಸ್ತಿರ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಮೇಲ್ಗಡೆ 3 ಚುಕ್ಕಿ ಕಾಣ್ತಿದೆ ಅಲ್ವಾ, ಆ 3 ಚುಕ್ಕಿನ ಕ್ಲಿಕ್ ಮಾಡಿಬಿಟ್ಟು ಈ ಕೆಳಗಡೆ ಡೆಸ್ಕ್ಟಾಪ್ ಸೈಟ್ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ, ಅದು ನಾನು ಟಿಕ್ ಆಗಿದೆ. ಈ ರೀತಿ ಟಿಕ್ ಮಾಡಬೇಕು ನೀವು, ಅಲ್ಲ ಆಫ್ ಆಗಿದ್ದರೆ ಅದನ್ನು ಟಿಕ್ ಮಾಡಬೇಕು. ಆವಾಗ ಡೆಸ್ಕ್ಟಾಪ್ ಸೈಟು ಆನ್ ಆಗುತ್ತೆ. ಅದಾದಮೇಲೆ ಈ ರೀತಿ ನಾನು OTP ಹಾಕಿ ಲಾಗಿನ್ ಆದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಎಡಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಸರ್ವರ್ ಒಂದ್ಸತಿ ಇಶ್ಯೂ ಬರುತ್ತೆ, ಆವಾಗ ರಿಫ್ರೆಶ್ ಮಾಡಿ ಪೇಜ್ನ. ಉದ್ಯಮದ ಸರ್ವರು ಆಲ್ಮೋಸ್ಟ್ ಇಶ್ಯೂ ಇರುತ್ತೆ. ಆವಾಗ ನೀವೇನು ಮಾಡಬೇಕು ಅಂದರೆ, ಬೆಳಿಗ್ಗೆ 8 ಗಂಟೆಗಿಂತ ಮುಂಚೆ ಸಂಜೆ 6 ಗಂಟೆ ಆದಮೇಲೆ ಉದ್ಯಮದ ಎಡಿಟ್ ಆಗಿರಲಿ, ಹೊಸ ಉದ್ಯಮದ ಮಾಡ್ಕೊಳ್ಳೋದಾಗಲಿ, ಅದನ್ನು ನೀವು ಮಾಡಬೇಕಾಗುತ್ತೆ. ಸೊ ಲಾಗಿನ್ ಆದಾಗ ಈ ರೀತಿ ಒಂದು ಡೀಟೇಲ್ಸ್ ತೋರಿಸುತ್ತೆ. ಇಲ್ಲಿ ಇರುವಂಥ ಡೀಟೇಲ್ಸ್ಗಳನ್ನ ನೀವೇನು ಮುಟ್ಟಕ್ಕೋಬೇಡಿ. ನೀವು ಡೈರೆಕ್ಟಾಗಿ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ನೋಡಿ, ಇಲ್ಲೆಲ್ಲ ಕ್ವಶನ್ ಕೇಳುತ್ತಲ್ವ, 25ನೇದು 26ನೇ ಕ್ವಶನು, 27ನೇ ಕ್ವಶನ್ ಕೇಳಾದಮೇಲೆ ಅಪ್ಡೇಟ್ ಯೂನಿಟ್ ಆ್ಯಂಡ್ ಪ್ಲ್ಯಾಂಟ್ ಲೊಕೇಶನ್ ಡೀಟೇಲ್ಸ್ ಅಂತ ಇದೆ. ಫಾರ್ ಎಕ್ಸಾಂಪಲ್, ನೀವು ಯಾವುದೋ ಒಂದು ಇಂಡಸ್ಟ್ರಿ ವಿಸಿಟ್ ಮಾಡಿರ್ತೀರಾ, ವಿಷ್ಣು ಪವರ್ ಲೂಮ್ಸ್ ಅಂತ ವಿಸಿಟ್ ಮಾಡಿರ್ತೀರಾ ಅಂದ್ಕೊಳ್ಳಿ, ಇಲ್ಲ ಮೋಹನ್ ಎಂಟರ್ಪ್ರೈಸಸ್ ಅಂತ ವಿಸಿಟ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಆ ಇಂಡಸ್ಟ್ರಿ ನೇಮ್ ಬೋರ್ಡಲ್ಲಿ ಮೋಹನ್ ಎಂಟರ್ಪ್ರೈಸಸ್ ಪವರ್ ಲೂಮ್ಸ್ ಅಂತ ಇರುತ್ತೆ. ಬಟ್ ಇದರಲ್ಲಿ ಏನು ರಿಜಿಸ್ಟರ್ ಆಗಿದೆ, ಬರೀ ಮೋಹನ್ ಎಂಟರ್ಪ್ರೈಸಸ್ ಅಂತ ರಿಜಿಸ್ಟರ್ ಆಗಿದೆ. ಈಗ ನಾವೇನು ಇಂಡಸ್ಟ್ರಿ ನೇಮ್ ಬೋರ್ಡನ್ನ ನೋಡ್ಬಿಟ್ಟು, ಇಂಡಸ್ಟ್ರಿ ನೇಮ್ ಬೋರ್ಡಲ್ಲಿ ಯಾವ ರೀತಿ ಹೆಸರಿದೆ ಅದನ್ನು ಮ್ಯಾಚ್ ಮಾಡೋ ರೀತಿ ಇಲ್ಲಿ ಹೆಸರನ್ನ ಹಾಕಬೇಕಾಗುತ್ತೆ. ಮೋಹನ್ ಪವರ್ ಲೂಮ್ಸ್ ಅಂತ ಇರುತ್ತೆ ಅಂದ್ಕೊಳ್ಳಿ. ಆ ಪವರ್ ಲೂಮ್ಸ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಪಕ್ಕದಲ್ಲಿ ಕಾಣಿಸ್ತಿದೆ ನಿಮಗೆ ಆ್ಯಡ್ ಯೂನಿಟ್ ಅಂತ ಒಂದು ಆಪ್ಷನ್ನು. ಆ ಆ್ಯಡ್ ಯೂನಿಟ್ನ ಕ್ಲಿಕ್ ಕೊಟ್ಟರೆ ಯೂನಿಟ್ ಅನ್ನೋದು ಆ್ಯಡ್ ಆಗುತ್ತೆ ಕೆಳಗಡೆ. ಇಲ್ಲಿ ನೋಡಿ, ಈಗ ಮೊದಲು ಕೇವಲ ಇವೆರಡಿತ್ತು, XYZ ಮತ್ತು ಮೋಹನ್ ಎಂಟರ್ಪ್ರೈಸಸ್ಸು. ಈಗ ನಾನು ಆ್ಯಡ್ ಮಾಡಿರುವಂಥ ಮೋಹನ್ ಪವರ್ ಲೂಮ್ಸ್ ಕೂಡ ಆ್ಯಡ್ ಆಗಿದೆ. ಅದು ಆ್ಯಡ್ ಮಾಡಾದಮೇಲೆ ಕೆಳಗಡೆ ನೋಡ್ತಿರ್ಬೋದು ನೀವು, ಲೊಕೇಶನ್ ಆಫ್ ದ ಪ್ಲ್ಯಾಂಟ್ ಅಂತ ಇದೆ ಅಲ್ವಾ. ಈ ಲೊಕೇಶನ್ ಆಫ್ ದ ಪ್ಲ್ಯಾಂಟಲ್ಲಿ ಕೆಳಗಡೆ ಯೂನಿಟ್ ನೇಮ್ ಸೆಲೆಕ್ಟ್ ಮಾಡೋಕ್ಕಿದೆ. ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಕೊಡಬೇಕು. ಈಗ ಎಂಟರ್ ಮಾಡಿರುವಂಥ ಇಂಡಸ್ಟ್ರಿ ನೇಮ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದರದ್ದು ಅಡ್ರೆಸ್ ಟೈಪ್ ಮಾಡಬೇಕು ನೀವು. ನಾನು ಇಲ್ಲಿ ರ್ಯಾಂಡಮಾಗಿ ಏನೇನೋ ಟೈಪ್ ಮಾಡ್ತಿದ್ದೀನಿ, ಆ ರೀತಿ ನೀವು ಟೈಪ್ ಮಾಡೋಕ್ಕೋಗ್ಬೇಡಿ. ಅಲ್ಲಿ ಪರ್ಟಿಕ್ಯುಲರ್ದು ಏನು ಅಡ್ರೆಸ್ ಇರುತ್ತೆ ಅದನ್ನ ಟೈಪ್ ಮಾಡಿ. ಮತ್ತು ಸ್ಟೇಟು ಡಿಸ್ಟಿಕ್ ಎಲ್ಲ ಸೆಲೆಕ್ಟ್ ಮಾಡೋಕ್ಕಿರುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡಿಬಿಟ್ಟು ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ಒಂದ್ಸತಿ ಈ ಥರ ತೋರಿಸುತ್ತೆ ನೋಡಿ, ಎರರ್ ತೋರಿಸಿದೆ, ಇಲ್ಲಿ ಡಿಸ್ಟಿಕ್ ಏನೋ ತೋರಿಸ್ತಿರಲ್ವಾ. ಅವಾಗ ಏನು ಮಾಡಬೇಕು ಅಂದರೆ, ಸ್ಟೇಟ್ ಸೆಲೆಕ್ಟ್ ಮಾಡಿರ್ತಾರಲ್ವ, ಫಸ್ಟು ಬೇರೆ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಈ ಥರ ಲೋಡಿಂಗ್ ತೊಗೊಳುತ್ತೆ. ಮತ್ತು ನಮ್ಮ ನಾರ್ಮಲ್ ಏನು ನೀವು ಯಾವ ಸ್ಟೇಟ್ ವರ್ಕ್ ಮಾಡ್ತೀರೋ ಆ ಸ್ಟೇಟ್ದು ಮತ್ತೆ ಸೆಲೆಕ್ಟ್ ಮಾಡಿ. ಆವಾಗ ನೆಕ್ಸ್ಟು ಡಿಸ್ಟ್ರಿಕ್ಟ್ ಆಪ್ಷನು ಓಪನ್ ಆಗಿರುತ್ತೆ. ನಾನು ಯಾವುದೋ ರ್ಯಾಂಡಮಾಗಿ ಬಾಗಲಕೋಟೆ ಅಂತ ಹಾಕಿರ್ತೀನಿ ಅಂದ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಅಂದರೆ ಅಡ್ರೆಸ್ ಎಂಟರ್ ಮಾಡಾದಮೇಲೆ ಆ್ಯಡ್ ಪ್ಲ್ಯಾಂಟ್ ಅಂತ ಒಂದು ಆಪ್ಷನ್ ಕಾಣಿಸಿದೆ. ಈ ಆ್ಯಡ್ ಪ್ಲ್ಯಾಂಟ್ ಆಪ್ಷನ್ ಮೇಲೆ ಕ್ಲಿಕ್ ಕೊಡಬೇಕು. ಆವಾಗ ಲೋಡಿಂಗ್ ತೊಗೊಳತ್ತೆ ಪೇಜು. ಓಕೆನಾ. ಅದಾದಮೇಲೆ ಕೆಳಗಡೆ ಬರಬೇಕು ನೀವು. ಇಲ್ಲಿ ನೀವು ಈಗ ಜಸ್ಟ್ ಇನ್ನೂ ಯೂನಿಟ್ ಆ್ಯಂಡ್ ಪ್ಲ್ಯಾಂಟ್ ಲೊಕೇಶನ್ ಅಪ್ಡೇಟ್ ಮಾಡಿದಿರಿ. ನೀವು ಉದ್ಯಮದಲ್ಲಿ ಕೇವಲ ಇದನ್ನು ಮಾತ್ರ ಅಪ್ಡೇಟ್ ಮಾಡೋಕ್ಕಿರುತ್ತೆ. ಅದು ಬಿಟ್ಟರೆ ನಿಮಗೆ NIC ಕೋಡ್ ಅಂತ ಒಂದು ಬರುತ್ತೆ.
ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದುಬಿಟ್ರೆ ಈ NIC ಕೋಡ್ ಮಾತ್ರ ಅಪ್ಡೇಟ್ ಮಾಡೋಕ್ಕಿರುತ್ತೆ. ಇದು ಅದು ಬಿಟ್ಟರೆ ಬೇರೆ ಏನೂ ಅಪ್ಡೇಟ್ ಮಾಡೋಕ್ಕಿರಲ್ಲ ನೀವು ಉದ್ಯಮದಲ್ಲಿ. ಮೇಲ್ಗಡೆಯಿಂದ ನೀವು ನೋಡ್ತಿರ್ಬೋದು ಇದೆಲ್ಲ ಡೀಟೇಲ್ಸ್ ಆಲ್ರೆಡಿ ಎಂಟರ್ ಆಗಿರುತ್ತೆ. ನೀವು ಡೈರೆಕ್ಟಾಗಿ ಕೆಳಗಡೆ ಬಂದುಬಿಟ್ಟು ಬರೀ ಯೂನಿಟ್ ನೇಮು ಮತ್ತು NIC ಕೋಡ್ನ ಅಪ್ಡೇಟ್ ಮಾಡ್ಬೋದು. ಈ NIC ಕೋಡ್ ಅಪ್ಡೇಟ್ ಮಾಡೋದು ಹೇಗೆ ಅಂದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಂಡಸ್ಟ್ರಿಗೆ ಹೋಗಿರ್ತಾರೆ, ಆ ಇಂಡಸ್ಟ್ರಿ ಪ್ರಾಡಕ್ಟ್ ಡಿಪೆಂಡ್ ಆಗಿರುತ್ತೆ ಆ NIC ಕೋಡ್ ಏನಿರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಾನೀಗ ಪವರ್ ಲೂಮ್ಸ್ ಅಂತ ಹಾಕಿದ್ದೀನಲ್ವಾ, ಆ ಪವರ್ ಲೂಮ್ಸಿಗೆ NIC ಕೋಡ್ ಏನಾಗಿರುತ್ತೆ ಅಂದರೆ, ಇಲ್ಲಿ ಮ್ಯಾನುಫ್ಯಾಕ್ಚರರು, ಸರ್ವಿಸ್ ಮತ್ತು ಟ್ರೇಡಿಂಗ್ ಅಂತ ಕಾಣಿಸ್ತಿದೆ. ಇದರಲ್ಲಿ ನೀವು ಮ್ಯಾನುಫ್ಯಾಕ್ಚರರ್ ಟಿಕ್ ಮಾಡಬೇಕು. ಟಿಕ್ ಮಾಡಾದ್ಮೇಲೆ ಸ್ವಲ್ಪ ಲೋಡ್ ತೊಗೊಳುತ್ತೆ. ಸೊ ಲೋಡ್ ತೊಗೊಂಡಾದ್ಮೇಲೆ 2 ಡಿಜಿಟ್ ಕೋಡ್ ಅಂತ ಕಾಣಿಸ್ತಿದೆ ಅಲ್ವಾ, ಸೆಲೆಕ್ಟ್ ಮಾಡೋಕ್ಕೆ ಈ 2 ಡಿಜಿಟ್ ಕೋಡ್ ಮೇಲೆ ಫಸ್ಟು ಸೆಲೆಕ್ಟ್ ಮಾಡಬೇಕು. ನಾವು ಈಗ ಅಂದರೆ ಎಂಟರ್ ಮಾಡುವಂಥ ಇಂಡಸ್ಟ್ರಿ ಹೆಸರು ಮೋಹನ್ ಪವರ್ ಲೂಮ್ಸ್ ಅಂತ. ಸೊ ಅದು ಟೆಕ್ಸ್ಟೈಲ್ಸಿಗೆ ಬರುತ್ತೆ. ನಾವು ಇಲ್ಲಿ ಸ್ಯಾರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ಅಂದ್ಕೊಳ್ಳಿ, ಸಿಲ್ಕ್ ಸ್ಯಾರಿಗಳನ್ನ. ಸೊ ಅದಕ್ಕೋಸ್ಕರ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ಸ್ ಬರುತ್ತೆ. ಇಲ್ಲಿ ನಾವು ನಿಮಗೆ ಒಂದು ಫೈಲ್ ಕಳಿಸ್ಕೊಟ್ಟಿರ್ತೀವಿ ಅಥವಾ ಒಂದು PDF ಕಳಿಸ್ಕೊಟ್ಟಿರ್ತೀವಿ. ಅದರಲ್ಲಿ ನಾವು Z ವರ್ಕ್ ಯಾವ ರೀತಿ ಅಂದರೆ ಯಾವ ಕ್ಯಾಟಗರಿ ವರ್ಕ್ಗಳಿಗೆ ಮಾಡ್ತಿದ್ದೀವಿ ಅಂತ ಮೆನ್ಷನ್ ಆಗಿದೆ, ಯಾವ NIC ಕೋಡ್ಗಳಿಗೆ. ಸೊ ನೀವು ಮೇಲಿಂದ ನೋಡಿರ್ಬೋದು ಸುಮಾರು ಥರ NIC ಕೋಡ್ಗಳಿದೆ. ಇದನ್ನೆಲ್ಲ ತಲೆ ಕಟ್ಸ್ಕೊಳಕ್ಕೆ ಹೋಗಬೇಡಿ. ಅಕಸ್ಮಾತ್ ನಿಮಗೆ NIC ಕೋಡ್ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಟೀಮ್ ಲೀಡರ್ಗಳಿಗೆ ಕಾಲ್ ಮಾಡಿ, ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಅವರಿಗೆ ಗೈಡ್ ಮಾಡ್ತೀವಿ ಯಾವುದನ್ನ ಎಂಟರ್ ಮಾಡಬೇಕು ಅಂತ. ಸೊ ಇಲ್ಲಿ 3 ಥರ NIC ಕೋಡ್ನ ಎಂಟರ್ ಮಾಡೋಕ್ಕಿರುತ್ತೆ. ಫಸ್ಟ್ನೇದು 2 ಡಿಜಿಟ್ ಕೋಡ್, ಆಮೇಲೆ 4 ಡಿಜಿಟ್ ಕೋಡ್, ಆಮೇಲೆ 5 ಡಿಜಿಟ್ ಕೋಡ್. ನೀವು ಫಸ್ಟಿಂದಾಗೆ 5 ಡಿಜಿಟ್ ಕೋಡ್ ಸೆಲೆಕ್ಟ್ ಮಾಡಿದ್ರೆ ಅದು ಬರಲ್ಲ. ಫಸ್ಟ್ನೇ 2 ಡಿಜಿಟ್ ಕೋಡಿಂದನೇ ಸ್ಟಾರ್ಟ್ ಮಾಡಬೇಕು ನೀವು. ಸೊ ಈಗ 4 ಡಿಜಿಟ್ ಕೂಡ ನಾನು ಸೆಲೆಕ್ಟ್ ಮಾಡಿದೆ, 4 ಡಿಜಿಟ್ದು. ಈಗ 5 ಡಿಜಿಟಿನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ 5 ಡಿಜಿಟಿಂಗ್ ಕೂಡ ಸೆಲೆಕ್ಟ್ ಮಾಡಿಬಿಟ್ಟು NIC ಕೋಡ್ನ ಇಲ್ಲಿ ಆ್ಯಡ್ ಆ್ಯಕ್ಟಿವಿಟಿ ಅಂತ ಒಂದು ಆಪ್ಷನ್ ಕಾಣುತ್ತೆ. ಈ ಆ್ಯಡ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಆ್ಯಡ್ ಮಾಡಿರುವಂಥ ಒಂದು NIC ಕೋಡು ಆ್ಯಡ್ ಆಗುತ್ತೆ, ಕಾರ್ಡ್ ನಿಮ್ಗೆ ತೋರಿಸುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನಾವು ಆ್ಯಡ್ ಮಾಡಿರುವಂಥ ಒಂದು NIC ಕೋಡಿ ಕೆಳಗಡೆ ಬಂದು ಆ್ಯಡ್ ಆಗಿರುತ್ತೆ. ಸೊ ಇದೆಲ್ಲ ಆ್ಯಡ್ ಮಾಡಾದ್ಮೇಲೆ ಕೆಳಗಡೆ ನಿಮಗೆ ಅಪ್ಡೇಟ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣ್ತಿದೆ. ಈ ಅಪ್ಡೇಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ಸಾಕು, ಫುಲ್ ಉದ್ಯಮ ಆಧಾರ್ ನಿಮಗೆ ಅಪ್ಡೇಟ್ ಆಗಿ ಮೇನ್ ಸ್ಕ್ರೀನಿಗೆ ವಾಪಸ್ ಬರುತ್ತೆ. ನಿಮಗೊಂದು ನೋಟಿಫಿಕೇಷನ್ ತೋರಿಸುತ್ತೆ ಇಲ್ಲಿ, ಉದ್ಯಮ ಆಧಾರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ. ಓಕೆ ಕ್ಲಿಕ್ ಕೊಡಿ. ಓಕೆ ಕ್ಲಿಕ್ ಕೊಟ್ಟಾಗ ನಿಮ್ಮ ಮೇನ್ ಪೇಜಿಗೆ ಓಪನ್ ಆಗುತ್ತೆ. ಸೊ ಇದಾಗಿತ್ತು ನಿಮ್ಮದು ಉದ್ಯಮ ಆಧಾರ್ ಅಪ್ಡೇಟ್ ಮಾಡೋದು. ಇದು ಕೇವಲ Z ವರ್ಕಿಗೆ ಮಾತ್ರ ಅನ್ವಯಿಸುತ್ತೆ. ಯಾಕಂದರೆ ನೀವು Z ವರ್ಕಲ್ಲಿ ಕೇವಲ ಯೂನಿಟ್ ನೇಮು ಮತ್ತು NIC ಕೋಡ್ನ ಚೆಕ್ ಮಾಡ್ತೀರಾ. ಸೊ ಇದನ್ನು ನೀವು ತಿಳ್ಕೊಂಬಿಟ್ರೆ ಸಾಕು, ಆರಾಮಾಗಿ ಉದ್ಯಮ ಆಧಾರನ ಎಡಿಟ್ ಮಾಡ್ಬೋದು.